ಅಂಥದ್ದೇನಿಲ್ಲ ಅನ್ನಿಸ್ತಾ ಇದೆ. ಅದೇ ನಾಳೆ ಆಗಲ್ಲ. ಬೆಳಿಗ್ಗೆ 9ಕ್ಕೆ ಆಯಿತು. ಅದ್ಯಾವುದೋ ಮೈ ಮೇಲೆ ಬರುತ್ತೆ, ಮೈ ಮೇಲೆ ಯಾರೋ ಮಲ್ಕೊಂಡು ಹಾಂ, ಆ ಹೀಗೆ. ಥರ ಏನಿಲ್ಲ. ಇಲ್ಲ, ಅದೆಲ್ಲ ಇವಾಗ ಏನಿಲ್ಲ ಇವಾಗ. ಪರವಾಗಿಲ್ವಾ ಅದು ನಾವು ಕೊಟ್ಮೇಲೆ? ಹಾಂ ಹಾಂ, ಏನಿಲ್ಲ ಇವಾಗ. ರಾತ್ರಿ ಹೊತ್ತು ಯಾರಿಗೂ ಮನೇಲಿ ಯಾರಿಗೂ ಸಮಸ್ಯೆ ಇಲ್ವಾ ಈಗ? ಇಲ್ಲ ಇಲ್ಲ, ಯಾರಿಗೂ ಇರಲಿಲ್ಲ, ನಾನು ಒಬ್ಬನಿಗೆ ಆ ಥರ ಆಗ್ತಾ ಇದ್ದಿತ್ತು. ಈಗ ಏನು ಪರವಾಗಿಲ್ಲ. ಅವತ್ತಿಂದ ನನಗೇನು ಆ ಥರ ಸೌಂಡು ಇದು ಆಗಲ್ಲ ಏನು ಆಗಲ್ಲ. ಆಗ್ತಾ ಇಲ್ಲ. ಅದಕ್ಕೆ ತಕ್ಕಂತೆ ನಾವು ಪೂಜೆ ಮಾಡಿದೀವ್ರೆ. ನಾವು ಹ್ಞೂ ಯಾವುದು ನೀವು ಹಣ ಕೊಡೋ ವಿಚಾರದಲ್ಲಿ ನೀವು ಕೊಟ್ಟ ಹಣಕ್ಕೆ ನಾವು ಯಾವತ್ತೂ ಮೋಸ ಮಾಡಲ್ಲ. ಅದಕ್ಕೆ ಹ್ಞೂ ತಕ್ಕಂತೆ ನಾವು ಕೊಟ್ಟಿರ್ತೀವಿ, ಆಯ್ತಾ? ಹ್ಞೂ ಹ್ಞೂ ಏನು ತಲೆ ಕೆಡಿಸ್ಕೊಂಬೇಡಿ, ಒಳ್ಳೇದೇ ಆಗುತ್ತೆ. ಈಗ ಅದೇ ಹೇಳಿದ್ರಲ್ಲ, ಹ್ಞೂ ಒಂದು ಯಾವುದು ಡೌಟ್ ಇರೋದು ನಿಮ್ಗೆ ಈಗ ಕೊಟ್ಟಿರೋದ್ರಲ್ಲಿ? ಅದೇ ಅದು ತಗೊಂಡು ಇವಾಗ ಇಳೆ ತೆಗಿತೀವಲ್ಲ, ಅದಷ್ಟು ಕೈಯಲ್ಲಿ ಹಿಡ್ಕೊಂಡು ಇಳೆ ತೆಗಿಯೋಕ್ಕಾಗಲ್ವಲ್ಲ? ಅಲ್ಲ, ಏನರಲ್ಲ ಒಂದೊಂದೇ ಒಂದು ಮಾಡಿ. ಬಟ್ಟಲಿಟ್ಟು ಒಂದು ತೆಗಿ. ಇಲ್ಲ ಆಗುತ್ತೆ. ಹ್ಞೂ ಒಂದು ಯಾವುದೊಂದು ಹ್ಞೂ ಈ ಅಕ್ಕಿ ಸೋಸೋದು ಮೊರ ಅಂತ ಬರುತ್ತಲ್ಲ, ಹ್ಞೂ 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 ಅದರಲ್ಲಿ ಇಟ್ಕೊಂಡು ಮಾಡ್ಬೋದು. ಕೈಲೇ ಮಾಡಿ, ಒಂದರಿಂದನೇ ಮಾಡಿ, ಪರವಾಗಿಲ್ಲ. ಪರವಾಗಿಲ್ಲ ಅಲ್ವಾ? ಇಲ್ಲ ಒಂದು ತಟ್ಟೆನಲ್ಲಿ ಎಲ್ಲ ಒಟ್ಟಿಗೆ ಇಟ್ಕೊಂಡು ಹ್ಞೂ ಆ ತಟ್ಟೆನಲ್ಲೂ ಮಾಡ್ಬೋದು. ಸರಿ ಸರಿ. ಅಷ್ಟು ಮಾಡಿ. ಹಾಂ, ಅದು ಹಾಂ, ಬಿಳಿ ಎಕ್ಕದ ಗಿಡದ ಹತ್ರ ಹೇಳಿರೋದು, ನೀವು ಅದನ್ನ ಸ್ಟ್ರೈಟ್ ಇಡಿ, ಪರವಾಗಿಲ್ಲ. ಸ್ಟ್ರೈಟಾಗಿ ಇಡೋದು. ಹ್ಮ್. ಅದು ಕರೆ ದಾರ ಮತ್ತು ಕೆಂಪು ದಾರ ಕಟ್ಟಿರೋದು ಬಿಳಿ ಹಾಕಿದ ಗಿಡದ ಹತ್ರ ಇರಬೇಕಲ್ವಾ? ಹೌದು. ಅದು ಇಡಿ ಕೆಂಪುದು ಬಂದು ಇದಕ್ಕೆ ಬಿಡಬೇಕು, ನೀರು ಬಿಡಬೇಕು ಉಲ್ಟಾ. ಹೌದು. ಆಮೇಲೆ ಆ ನಿಂಬೆಹಣ್ಣು, ಉಪ್ಪು ಇದನ್ನೆಲ್ಲ ಏನು ಮಾಡಬೇಕು ಸ್ವಾಮಿ? ನಿಂಬೆಹಣ್ಣು ಉಪ್ಪು ದೃಷ್ಟಿನ ಅದು ನೀರಿಗೆ ಬಿಡಿ. ಅದು ಆ ಮಡಕೆ ಜೊತೆಲೆ ಬಿಟ್ಬಿಡೋದಾ? ಬಿಡಿ. ಸರಿ, ಅದು ನಿಂಬೆಹಣ್ಣು ಹಂಗೆ ತಗೊಂಡೋಗಿ ಹಂಗೆ ಬಿಟ್ಬಿಡೋದು ನಿಂಬೆಹಣ್ಣು ದೃಷ್ಟಿ ತೆಗಿತಿರಲ್ವಾ, ಹಾಗೆ ಹಾಂ. ಕಾಲಲ್ಲಿ ತೊಳೆದು 2 ಪೀಸ್ ಮಾಡಿ ನೀವು 3 ದಾರಿನಲ್ಲಿ ತೊಳೆದು ಆ ಕಡೆ ಒಂದು ಈ ಕಡೆ ಬಿಸಾಕಿ ಅಷ್ಟೇ. 3 ದಾರಿನಲ್ಲಿ. 3 ಅದು ದಾರಿಗೆ ನೈಟ್ ಹೊತ್ತು ಮಾಡ್ಬೋದಲ್ಲ? ಮಾಡ್ಬೋದು. ನೈಟಲ್ಲೇ ಮಾಡಿ. ಹಗಲೊತ್ತಲ್ಲಿ ಯಾವುದು ಮಾಡಬೇಡಿ. ನೀರಿಗೆ ಬಿಡೋದು ಮಾತ್ರ ನೋಡಿಕೊಂಡು ಜನ ಇಲ್ದಿರೋ ಕಡೆ ಹೋಗಿ ಅದನ್ನು ತೊಗೊಂಡೋಗಿ ಒಂದ್ಸರಿ ಮಾಡಿ. ಸರಿ ಸರಿ. ಒಳ್ಳೆ ಸಮಸ್ಯೆ ಏನಿಲ್ಲ ಅಲ್ವಾ? ಮಾಡ್ಕೊಟ್ಟಿದ್ದು ಒಳ್ಳೇದಾಗಿದೆಯಾ? ಇವಾಗೇನು ಒಳ್ಳೇದಾಗಿದೆ ಸ್ವಾಮಿ, ಏನು ಆ ಥರ ಏನು ಸಮಸ್ಯೆ ಇಲ್ಲ. ತಾಯ್ತ ಎಲ್ಲ ಕಟ್ಕೊಂಡಿದ್ದೀರಾ? ತಾಯ್ತಾ ಅವತ್ತೇ ಯಾಕೆಂದ್ರೆ ಕಟ್ಟಿದ್ದು. ನಾನೇ ಮಾಡೋಣ ಅನ್ಕೊಂಡಿದ್ದೆ, ನಿನ್ನೆ ಹುಣ್ಣಿಮೆ ಆಯ್ತಲ್ವಾ, ಹಾಗಾಗಿ ಹುಣ್ಣಿಮೆ ದಿನ ಕೆಲವ್ರಿಗೆ ಸಮಸ್ಯೆಗಳಾಗುತ್ತೆ. ಏನು ವಿಚಾರ ತಿಳ್ಕೊಳ್ಳೋಣ ನನಗೇನು ಆ ಅಂತ. ಥರ ಏನು ಆಗಲಿಲ್ಲ. ನನಗೇನು ಆಗಲಿಲ್ಲ. ಇವಾಗ ಆರಾಮಾಗಿದ್ದೀನಿ. ಟೆನ್ಷನ್ ಏನಿಲ್ಲ, ಆರಾಮಾಗಿ ಇವಾಗ ಏನೂ ತೊಂದರೆ ಇಲ್ದಂಗೆ ಇದ್ದೀನಿ. ಇದೆಲ್ಲ ಆದ್ಮೇಲೆ ಒಂದ್ಸರಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಸ್ವಾಮಿ. ಆಗ್ಲಿ ಅವ್ರೆ, ಖಂಡಿತ ಪೂಜೆದೊಂದು ಮಾಡಿಸ್ಕೋತೈತೆ ಮನೆಗೆ, ಇದಕ್ಕೆ ವ್ಯಾಪಾರಕ್ಕೆ ಏನು ಬರ್ತೀನಿ. ವ್ಯಾಪಾರ? ಫಿಶ್ ಏನೋ ಹೇಳಿದ್ರಿ ಅಲ್ವಾ? ಫಿಶ್ ಯಾವ್ದು ಅಂಗಡಿ ಇಟ್ಟಿದ್ದೀನಿ ಅಂತಾನೆ ಹೇಳಿದ್ರಿ. ಆಗ್ಲಿ, ಖಂಡಿತ ಒಳ್ಳೇದೇ ಆಗ್ಲಿ. ಮಾಡ್ಕೊಟ್ಟು ನಾವು ಕೊಟ್ಟಿರೋದನ್ನ ನಾವು ಹೇಳೋ ರೀತಿನ ಪೂಜೆ ಮಾಡ್ಕೊಳ್ಳಿ. ಖಂಡಿತ ಇನ್ನೂ ಒಳ್ಳೇದಾಗುತ್ತೆ, ಚೆನ್ನಾಗಿರ್ತೀರಾ. ಸರಿ ಸರ್, ಅದೇನಿದ್ರೆ ಮಿಕ್ಕಿದೊಂದು ಮರಕ್ಕೆ ಇದಕ್ಕಿರ್ತೀವಲ್ಲ ಕಳಸ, ಅದು ದಿನನಿತ್ಯ ಮಾಮೂಲಿ ಪೂಜೆ ಮಾಡೋ ಥರ ಮಾಡ್ಕೊಂಡು ಹೋಗೋದು ಅಷ್ಟೇ ಅದು ಅಲ್ವಾ? ಬಂದು ನಾವು ಮಾಡ್ಕೊಟ್ಟಿರೋದು ಅಷ್ಟದಿಗ್ಬಂಧನ ಕಳಶ ಅಂತ. ಅಂದ್ರೆ ಈ ತರ ಯಾವ್ದೋ ಒಂದು ಆತ್ಮದ್ದು ಅಥವಾ ಯಾವ್ದಾರು ಒಂದು ಈಗ ಮೈ ಮೇಲೆ ಬರುತ್ತೆ ಆ ತರ ಹೇಳೋರಲ್ಲ, ಇದು ಯಾವುದು ನಿಮ್ಮ ಮನೇಲಿ ನಿಮ್ಮ ಮನೇಲಿ ನೀವು ಎಷ್ಟು ಜನ ಫೋಟೋ ಕಳ್ಸಿಕೊಟ್ಟಿದ್ರಿ, ನಿಮ್ಗೆ ಯಾರಿಗೂ ಬರದೇ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ಮಾಡ್ಕೊಟ್ಟಿರೋದು. ಇಡೀ ನಿಮ್ಮ ಮನೆಗೆ ಅಷ್ಟದಿಗ್ಬಂಧನ ಮಾಡಿದ್ವಿ ನಾವು. ಅದು ದೇವ್ರ ಹತ್ರನೇ ಇಟ್ಟು ಹಂಗೆ ಕಂಟಿನ್ಯೂ ಕಂಟಿನ್ಯೂ ಪೂಜೆ ಮಾಡಿ ಇರ್ಬೇಕು, ನಿಮ್ಮ ಹತ್ರನೇ ಇರ್ಬೇಕು ಅದು. ಸರಿ. ಎಷ್ಟು ವರ್ಷದಿಂದ ಇದ್ದಿದ್ದು ನಿಮ್ಗೆ ಅದು ಸಮಸ್ಯೆ? ಈಗ ಅದು ತುಂಬಾ ದಿವಸದಿಂದ ಏನು, ಈಗ ಒಂದು 3 ತಿಂಗಳಿಂದ ಆ ಥರ ಕಾಣಿಸಕ್ಕೆ ಸ್ಟಾರ್ಟ್ ಆಗಿತ್ತು ನನಗೆ. ನಾನು ಇಷ್ಟು ವರ್ಷದಲ್ಲಿ ನನಗೆ ಯಾವಾಗೂ ಅನುಭವನೇ ಇಲ್ಲ. ಆ ಮನೆಗೆ ಹೋಗಿ 10 ವರ್ಷ ಆಗಿತ್ತು, ಯಾವತ್ತೂ ಅನುಭವ ಆಗಿರಲಿಲ್ಲ ನನಗೆ. ಈಗ ಒಂದು 3 ತಿಂಗಳಿಂದ ಆ ಥರ ಆಯಿತು. ನನಗೆ ಕೈ ಕಾಲೆಲ್ಲ ಒಂಥರ ಸಣ್ಣ ಆದಂಗೆ, ಒಂಥರ ಸುಸ್ತು, ಶುಗರು ಪಗರು ಏನೇನೋ ಆಗೋಗ್ಬಿಡ್ತು ನನ್ನ ಇದರಲ್ಲಿ, ಆರೋಗ್ಯದಲ್ಲಿ. ಈಗ ಒಂದು ಸ್ವಲ್ಪ ಪರವಾಗಿಲ್ಲ. ಸರಿ ಚೆನ್ನಾಗಿರ್ತೀರಾ? ಟ್ಯಾಬ್ಲೆಟ್ಸ್ ಅದೇನಿದೆ ಅವ್ರು ಡಾಕ್ಟರ್ ಹೇಳಿ ಏನು ಹೇಳಿರ್ತಾರೆ ಅದನ್ನು ತಗೊಳ್ಳಿ. ತಗೋತಾ ಇದ್ದೀನಿ, ಅದನ್ನ ತಗೋತಾ ಇದ್ದೀನಿ. ಮಾಡಿ ಪೂಜೆ ಮಾಡಿ, ದೇವ್ರುಗಳು ಪೂಜೆ ಮಾಡಿ. ಸಾಮಾನ್ಯ ಅಂದ್ರೆ ನೀವು ಫ್ರೀ ಇದ್ರೆ ಪೂಜೆ ಮೇಲೆ ಇರಿ, ದೇವಸ್ಥಾನಗಳಿಗೆ ಹೋಗಿ ಓಡಾಡಿ, ಒಂದ್ ಕಡೆ ಕೂತ್ಕೋಬೇಡಿ, ಆರಾಮಾಗಿರಿ. ಹೌದಾ? ಓಕೆ, ಒಳ್ಳೇದಾದ್ರೆ ಸರಿ ನಮ್ಮಿಂದ. ಆಗ್ಲಿ, ನೀವು ಎಲ್ಲ ಮುಗಿಸ್ಕೊಂಡು ಎಲ್ಲ ಚೆನ್ನಾಗಿ ಆದ್ಮೇಲೆ ಏನೋ ಪ್ರಾಬ್ಲಮ್, ನಾನು ಅನ್ಕೊಂಡು ಏನಾದ್ರು ಪ್ರಾಬ್ಲಮ್ ಆದ್ರೆ ಫೋನ್ ಮಾಡ್ತಿದ್ರು, ಏನು ಪ್ರಾಬ್ಲಮ್ ಆಗಿಲ್ಲ. ಏನೂ ಆಗ್ಲಿಲ್ಲ. ಇರ್ಲಿ ಪರವಾಗಿಲ್ಲ. ಈ ತರದ್ದು ನಿಮ್ ತರನೇ ಮಾಡ್ಕೊಟ್ಟಿದ್ದೀನಿ ಬೆಂಗಳೂರಲ್ಲಿ. ಹೌದು, ಏನು ಅವರು ಹೇಳಿದ್ರು ಇಲ್ಲ ಸರ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಿ, ಏನು ಪ್ರಾಬ್ಲಮ್ಮೇ ಇಲ್ಲ ನಾವು ಕೊಟ್ಟಿರೋದು ಯಾರಿಗೂ. ಅದೇ, ಆದ್ರೆ ನಾನು ಬರ್ತೀನಿ ಸರ್ ನಿಮ್ಮ ಹತ್ರಕ್ಕೆ ಡೈರೆಕ್ಟ್ ಆಗಿ ಬಂದು ಮಾತಾಡ್ಕೊಂಡು. ಬನ್ನಿ ಸರಿ ಮಾಡ್ಕೊಂಡು ಬನ್ನಿ. ಇಲ್ಲ ನಾನೇ ಬರ್ತೀನಿ ಆ ಕಡೆ ಬೆಂಗಳೂರು ಸೈಡ್ ಬಂದಾಗ ನಾನೇ ಫೋನ್ ಮಾಡ್ತೀನಿ, ಬೇಕಾದ್ರೆ ಮೀಟ್ ಮಾಡೋಣ. ಖಂಡಿತ ಸ್ವಾಮಿ, ಬಂದ್ರೆ ಇನ್ನೂ ಒಳ್ಳೇದು ನಮ್ಗೆ. ನಾವು ಬರಬೇಕು ಆ ಕಡೆ ಬಂದಾಗ ಬೇಕಾದ್ರೆ ನಾನೇ ಫೋನ್ ಮಾಡ್ತೀನಿ ಫ್ರೀ ಮಾಡ್ಕೊಂಡು. ಓಕೆ ಸರ್, ಹಾಗೆ ಮಾಡೋಣ. ಆಗ್ಲಿ. ಓಕೆ ನಮಸ್ಕಾರ ಸರ್. ನಮಸ್ತೆ.